ಸರ್ ಹೇಳಿ. ಇಲ್ಲಿ ಶಾಲೆ ಮಕ್ಕಳು, ವೃದ್ಧರು ಮತ್ತು ವಯಸ್ಸಾದವರು ಹೆಂಗಸರು ಮಕ್ಕಳು ದಾಟ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಆಡ್ತಾ ಇರ್ತಾರೆ. ವೆಹಿಕಲ್ಸ್ ತುಂಬ ಸಾವಿರಾರು ಲಕ್ಷ ವೆಹಿಕಲ್ ದಿನ ಓಡಾಡ್ತೇವೆ. ದಾಟಕ್ಕೆ ಒಂದು 4 ಗಂಟೆ ನಿಂತ್ಕೋಬೇಕಾಗುತ್ತೆ. ಇಲ್ಲಿ ಪಾದಚಾರಿಗಳಿಗೆ ತುಂಬ ಕಷ್ಟ ಆಗುತ್ತೆ ದಾಟೋದು. ಯಾಕೆಂದರೆ ಎರಡು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸುಮಾರು ಸಾವಿರಾರು ವೆಹಿಕಲ್ ದಿನ ಓಡಾಡ್ತಾ ಇರುತ್ತೆ. ದಾಟಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇಲ್ಲಿ ದಾಟೋದು. ಮಕ್ಕಳಂತೂ ಶಾಲೆ ಬಿಟ್ಟಾಗಂತೂ ತುಂಬ ಕಷ್ಟ. ಎಷ್ಟೊಂದು ಆಕ್ಸಿಡೆಂಟ್ಗಳಾಗಿದೆ ಇಲ್ಲಿ. ಈಗ ಇಲ್ಲಿ ದಾಟಕ್ಕೋಸ್ಕರ ನಮ್ಮ ಸಂಸತ್ ಸದಸ್ಯರಾದ ರಾಘವೇಂದ್ರವರು ಮುತುವರ್ಜಿ ಮಾಡಿ ಇಲ್ಲಿ ಸ್ಕೈ ವಾಕರು ಮತ್ತು ಲಿಫ್ಟು ಮತ್ತು ಎಲಿವೇಟ್ರು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಅದು ಅವ್ರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಈ ಟೈಮಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಹಾಗೆ ಅದೊಂದು ಆಗಿದ್ದು ಭಾಳ ಒಳ್ಳೇದು, ಮಾಡಿದ್ರೆ ಭಾಳ ಒಳ್ಳೇದಾಗಿತ್ತು. ಲಿಫ್ಟೇ ಮಾಡೋಕ್ಕೆ ಇದು ಮಾಡಿ ಇನ್ನು ರಾಷ್ಟ್ರೀಯ ಹೆದ್ದಾರಿ ಆದಷ್ಟು ಬೇಗ ಸ್ಕೈ ವಾಕರ್ ಮತ್ತು ಎಲಿವೇಟರ್ಗಳನ್ನ ಬರುವಂತೆ ಮಾಡಬೇಕಂತೇಳಿ ವಿನಂತಿ ಮಾಡ್ತೀವಿ. ಗಾಡಿಕೊಪ್ಪ, ಎಸ್ಪೆಷಲಿ ಗಾಡಿಕೊಪ್ಪ ಸ್ಕೂಲ್ ಇರೋದ್ರಿಂದ ಸಾವಿರಾರು ಜನ ಮಕ್ಕಳು ಓಡಾಡ್ತಾರೆ. ಭಾಳಷ್ಟು ಆಕ್ಸಿಡೆಂಟ್ಗಳು ಆಗಿದೆ. ಹೋಗೇ ಬಿಡ್ತಾರೆ, ಆಕ್ಸಿಡೆಂಟ್ ಹೋಗೇ ಬಿಡ್ತಾರೆ. ಅದಕ್ಕೆ ಒಂದು ಪ್ರಯೋಜನ ಆದರೆ ಈ ಗಾಡಿಕೊಪ್ಪಂತೂ ತುಂಬ ಎಸೆನ್ಸಿಯಲ್. ಯಾಕೆಂದ್ರೆ ಶಾಲೆ ಇರೋದ್ರಿಂದ ಇಲ್ಲಿ ಸಣ್ಣ ಮಕ್ಕಳು ಅಂಗನವಾಡಿ ಇರೋದ್ರಿಂದ ಸಣ್ಣ ಮಕ್ಕಳು ದಾಟಕ್ಕೆ ತುಂಬ ಕಷ್ಟ ಇದೆ. ಮತ್ತು ವಯಸ್ಸಾದರು ಆಳ್ಕೊಳ ಐತೆ, ಗಾಡಿಗಪ್ಪ ಐತೆ, ಮತ್ತು ಮನೆಯಲ್ಲಿ ಎಲ್ಲ ಸುತ್ತ ಇಲ್ಲೊಂದು ಜಂಕ್ಷನ್ ಇದ್ದಂಗೆ ಇದು. ಸಾವಿರಾರು ವೆಹಿಕಲ್ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಓಡಾಡ್ತಿರ್ತವೆ. ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅವ್ರಿಗೆ ವಾಹನಗಳು ಏನು ಗೊತ್ತಾ, ಅತಿವಾದ ವೇಗದಲ್ಲಿ ಓಡಾಡ್ತಾ ಇರ್ತವೆ. ಇಲ್ಲಿ ಮಕ್ಕಳು ಮರಿಗಳು ದಾಟ್ತಾ ಇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗಿದೆ. ಕಡೆನೇ ಆಗ್ಬಿಟ್ಟು ಭಾರಿ ಜನ ನೋವನ್ನು ಅನುಭವಿಸಿದ್ದಾರೆ. ಇದ್ರ ಬಗ್ಗೆ ಮುಂಚೆನೂ ಭಾರಿ ನಮ್ಮ ಪತ್ರಕರ್ತರ ವೆಂಕಟೇಶ್ ಅವ್ರ ಮೂಲಕ ಮನವಿ ಸಹ ಕೊಟ್ಟಿದ್ವಿ. ಅವಾಗ ಏನಾಯ್ತು, ಬಂದ್ರು ನೋಡಿದ್ರು ಅಷ್ಟೇ ಹೋಯ್ತು. ಈಗ ಸ್ವಲ್ಪ ಮುತುವರ್ಜಿ ವಹಿಸಿ ನಮ್ಮ ಸಂಸದ ಸದಸ್ಯರಾದ ರಾಘವೇಂದ್ರ ಅವರು ವಿಶೇಷವಾದ ಒಂದು ಸ್ಕೈವಾಕ್ ಇದು ಏನು ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಪೊಲೀಸ್ನವರು ಏನೋ ಆಕ್ಸಿಡೆಂಟ್ ಆದಾಗ 2 ದಿವಸಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಬಿಟ್ಬಿಡ್ತಾರೆ. ಯಾರು ಅದಾಗ ತನಕ ಸ್ವಲ್ಪ ಒಬ್ಬರಿಗೆ ನೇಮಿಸಕ್ಕೆ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಬ್ಯಾರಿಕೇಡ್ ಇರ್ತಾರೆ, 4 ದಿವಸ ಇರುತ್ತೆ, ಮತ್ತೆ ಹೋಗ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ಸ್ಕೈ ವಾಕರ್ ಆಗೋವರೆಗೂ ನೇಮಿಸ್ಬೇಕು ಅಂತ ಸಿಗ್ನಲ್ ಲೈಟು ಬೇಕು, ಬ್ಯಾರಿಕೇಡ್ ಬೇಕು. ಹೌದು. ಏನಪ್ಪ ಅಂತಂದ್ರೆ ಮುಂಚೆ ಎಲ್ಲ ನನ್ನ ಹೆಸರು ಹರೀಶ್ ಅಂತ ಸರ್. ನನ್ನ ಹೆಸರು ಅರುಣ್ ಅಂತೇಳಿ. ನಮ್ಮ ಹೆಸರು ರಮೇಶ್ ಅಂತ. ನನ್ನ ಹೆಸರು ರಮೇಶ್ ಅಂತೇಳಿ. ಸರ್, ಶಿವಮೊಗ್ಗ ಮಹಾನಗರಕ್ಕೆ ಒಳಪಟ್ಟ ಗಾಡಿಕೊಪ್ಪ ಮತ್ತು ಆಲ್ಕೋಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗಿದೆ. ಇಲ್ಲಿ ದಿನನಿತ್ಯ ಸಾವಿರಾರು ವೆಹಿಕಲ್ ಓಡಾಡುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಗಾಡಿಕೊಪ್ಪ ಶಾಲೆ ಇದೆ. ಅಲ್ಲಿ 300ರಿಂದ 400 ಮಕ್ಕಳು ಓಡಾಡ್ತಾ ಇದ್ದಾರೆ. ಇಲ್ಲಿ ದಿನನಿತ್ಯ ಇದು ಟೂರಿಸಮ್ ರೋಡ್ ಆಗಿರೋದ್ರಿಂದ ಹೊರನಾಡು ಈ ಕಡೆ ಸಿಗಂದೂರು ಮತ್ತು ಪದ್ಮಮ್ಮ ದೇವಸ್ಥಾನ ಇದೆಲ್ಲ ಹೊರಗಡೆಯಿಂದ ಬೇಕಾದಷ್ಟು ವೆಹಿಕಲ್ ಓಡಾಡ್ತವೆ. ಬೆಂಗಳೂರು ಆ ಕಡೆಯಿಂದ ಎಲ್ಲ ಇಲ್ಲಿ ತುಂಬ ವೆಹಿಕಲ್ ಓಡೋದ್ರಿಂದ ಮಕ್ಕಳಿಗೆ ಓಡಾಡೋದಕ್ಕೆ ಭಾಳ ಅನಾನುಕೂಲ ಇರೋದ್ರಿಂದ ಸ್ಕೈ ವಾಕರ್ ಮಾಡಿರೋದು ಒಂದು ಸ್ವಾಗತಾರ್ಹ. ಹಿಂದೆ ತುಂಬ ಸಲ ಬೈಪಾಸು ಮತ್ತು ಅಂಡರ್ ಪಾಸು ಇದೊಂದು ಸ್ಕೈ ವಾಕರ್ ಮಾಡಿಕೊಡಿ ಅಂತ ಭಾಳ ಸಲ ಹೇಳಿದ್ವಿ AC/DC ಅವರಿಗೆಲ್ಲ. ಈ ಸಲ ಆಲ್ಕೊಳ ಮತ್ತು ಗಾಡಿಕೊಪ್ಪ ರಾಘವೇಂದ್ರ ಅವರು ಸ್ಕೈ ವಾಕರ್ ಮಾಡಿಕೊಂಡಿದ್ದು ತುಂಬ ಅಭಿನಂದನೆ ಹಾಗೂ ಸ್ವಾಗತಾರ್ಹ ಘಟನೆ. ದಯವಿಟ್ಟು ಆದಷ್ಟು ಬೇಗ ಸ್ಕೈ ವಾಕರ್ನ ಬೇಗ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. SK ಪ್ರಕಾಶ್ ಬಾಬು, ಇಲ್ಲೇ ಗಾಡಿಕೊಪ್ಪ ವಾಸಿ. ನಮಸ್ಕಾರ, ನನ್ನ ಹೆಸರು ಅರುಣ್ ಅಂತೇಳಿ. ಶಿವಮೊಗ್ಗ ಮಹಾನಗರ ಸಭೆ ಶಿವಮೊಗ್ಗ ಆಲ್ಕೊಳ ಗಾಡಿಕೊಪ್ಪ ಈ ರಾಷ್ಟ್ರೀಯ ಹೆದ್ದಾರಿ ಆದೋಗಿರೋದ್ರಿಂದ ಇಲ್ಲಿ ಭಾಳ ಆಕ್ಸಿಡೆಂಟ್ ಝೋನ್ ಆಗಿರೋದ್ರಿಂದ ಸಾವಿರಾರು ಮಕ್ಕಳು ಇಲ್ಲಿದ್ದಾರೆ, ಓಡಾಡ್ತಿದ್ದಾರೆ. ಇವ್ರಿಗೆಲ್ಲ ಭಾಳ ತೊಂದರೆ ಆಗಿದೆ. ಇದನ್ನು ಭಾಳ ಸಮಯದಿಂದನೂ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. DC ಅವರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಸಹಿತ ಪೊಲೀಸರೆಲ್ಲ ಬ್ಯಾರಿಕೇಡ್ ಇಡೋರು ತೊಗೊಂಡು ಹೋಗುವಂಥ ವ್ಯವಸ್ಥೆ ಆಗಿತ್ತು. ಇದರ ಮಧ್ಯದಲ್ಲಿ MP ಅವರಾದ ಸಂಸದ ರಾಘವೇಂದ್ರ ಅವರು ಜಪಾನ್ ಮಾದರಿಯಲ್ಲಿ ಸ್ಕೈ ವಾಕರನ್ನು ಅಳವಡಿಕೆ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆಲ್ಕೊಳ ಗಾಡಿಕೊಪ್ಪದಲ್ಲಿ ಆದಷ್ಟು ಬೇಗ ಇದನ್ನು ಸ್ವಾಗತಾರ್ಹವಾಗಿ ಮಾಡಿಕೊಡ್ಬೇಕಾಗಿ ಕೋರ್ತೇವೆ. ಅತಿ ಶೀಘ್ರವಾಗಿ ಮಾಡಿಕೊಡ್ಬೇಕು ಕೇಳ್ಕೊಳ್ತೇವೆ ಎಲ್ಲ ಸಾರ್ವಜನಿಕರು ಸೇರಿ.